ಏನೋ ಮಾತಾಡಬೇಕು ಅಂತ ಹೇಳಿ ಮಾತಾಡ್ತಾ ಇಲ್ಲ. ಅದೇ ಹೇಗೆ ಹೇಳೋದು, ಹೇಗೆ ಶುರು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾನು ರೆಡಿ ಆಗಬೇಕು. ನಾನು ಇಲ್ಲಿರೋದು ನೋಡಿದ್ರೆ ಮನೆಯವರೆಲ್ಲ ಬೈತಾರೆ. ಅಯ್ಯೋ, ನಾನು ಬೇಗ ಹೇಳ್ಬಿಡ್ತೀನಿ. ನಿಮ್ಮ ಅಭಿಪ್ರಾಯ ನನಗೆ ತುಂಬ ಮುಖ್ಯ. ಅದೇ ಹೇಗೆ ಹೇಳೋದು ಅಂತ. ನನ್ನ ಅಭಿಪ್ರಾಯನ ಯಾವುದ್ರ ಬಗ್ಗೆ? ಅವ್ರು ಏನು ಹೇಳಬೇಕು ಅಂದ್ಕೊಂಡಿದ್ದಾರೋ ಅದನ್ನು ನಾನು ಹೇಳ್ತೀನಿ ಅಕ್ಕ. ಏನು ರುಕ್ಕೋ? ಮುಚ್ಚು ಮರೆ ಬೇಡ. ಅವ್ರ ತಮ್ಮ ಕೃಷ್ಣ ನಿಮ್ಮ ಮದುವೆ ಸಂಭ್ರಮದಲ್ಲಿ ಭಾಗಿಯಾಗಬೇಕು ಅನ್ನೋದು ಅವ್ರ ಆಸೆ. ವಿನಯ್ ಸರ್ಗೋಸ್ಕರ ಸೂರ್ಯಪ್ರಕಾಶ್ ಸರ್ ಕೃಷ್ಣನ ಮದುವೆ ಮನೆ ಒಳಗೆ ಬರೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ನಿನಗೆ ಹೇಗೆ ನಿನ್ನ ತಂಗಿರು ನಿನ್ನ ಜೊತೆನೆ ಖುಷಿಯಾಗಿರೋದು ಮುಖ್ಯನೋ, ವಿನಯ್ ಸರ್ಗೂ ಕೃಷ್ಣ ಅವನ ಜೊತೆ ಇರೋದು ಮುಖ್ಯ ಅಲ್ವಾ ಅಕ್ಕ? ಅದನ್ನು ಕೇಳೋದಕ್ಕೇನೆ ನಿನ್ನ ಹತ್ರ ಬಂದಿದ್ದಾರೆ ಇವಾಗ. ಹೌದು ಕಲ್ಯಾಣಿ ಅವರೇ, ಮದುವೆ ಸುಸೂತ್ರವಾಗಬೇಕು, ಎಲ್ಲರೂ ಜೊತೆಯಾಗಿ ಖುಷಿಯಾಗಿರಬೇಕು, ಅದೇ ನನ್ನ ಆಸೆ. ಬೇರೆಯವರು ಆಗಿದ್ರೆ ಪರವಾಗಿಲ್ಲ, ಆದರೆ ನನ್ನ ಸ್ವಂತ ತಮ್ಮ ಕಲ್ಯಾಣಿ ಅವರೇ, ಅದಕ್ಕೆ ಕೇಳ್ತಾ ಇದ್ದೀನಿ. ಸರಿ ಆಯಿತು, ಬರಲಿ. ನಿಜವಾಗ್ಲೂನಾ? ನನ್ನ ಮಾತಿಗೆ ಬೆಲೆ ಕೊಟ್ಟು ಮಾವ ಅವ್ರನ್ನ ಗೇಟಿಂದ ಆಚೆ ಹಾಕಿದ್ರು. ಈಗ ಅವರೇ ಪರ್ಮಿಷನ್ ಕೊಟ್ಟಿದ್ದಾರೆ ಅಂದಮೇಲೆ ನಾನು ಅವ್ರ ಮಾತಿಗೆ ಬೆಲೆ ಕೊಡಬೇಕಲ್ವಾ? ಅವ್ರ ಮನೆಗೆ ಸೊಸೆಯಾಗಿ ಹೋಗೋಳು ನಾನು. ಅವ್ರ ದಾರಿ ಯಾವ ಕಡೆ ಇರುತ್ತೋ ಅದೇ ದಾರಿಲಿ ಹೆಜ್ಜೆ ಇಡೋಳು ನಾನು. ಆಯ್ತಲ್ಲ ಸರ್, ಹಾಗಾದ್ರೆ ಕೃಷ್ಣ ನಿಮ್ಮ ಜೊತೆನೆ ಖುಷಿಯಾಗಿರ್ತಾರೆ. ಇನ್ನು ನೆಮ್ಮದಿಯಾಗಿರಿ. ಒಂದು ನಿಮಿಷ. ಏನು ಕಲ್ಯಾಣಿ? ಅವನು ಮದುವೆ ಮನೆಗೆ ಬರಲಿ, ಆದರೆ ನಾನಿರೋ ಕಡೆ ಅವನು ಸುಳಿದಾಡಬಾರ್ದು. ಯಾವುದೇ ಸಂಪ್ರದಾಯದಲ್ಲಿ ಅವನು ಭಾಗವಹಿಸಬಾರ್ದು. ಯಾವುದೇ ಫೋಟೋ ಆಗಲಿ ವಿಡಿಯೋದಲ್ಲಾಗಲಿ ನಾನಿರೋ ಫ್ರೇಮಲ್ಲಿ ಅವನು ಕಾಣಿಸ್ಕೋಬಾರ್ದು. ಏನೇ ಅಕ್ಕ ಇದು? ನನ್ನ ಅಭಿಪ್ರಾಯ ಕೇಳಕ್ಕೆ ಬಂದಿದ್ದೀರಾ. ನನಗೇನಾಗಬೇಕು ಅದನ್ನು ಹೇಳಿದ್ದೀನಿ. ಇದ್ರ ಮೇಲೆ ನಿಮ್ಮಿಷ್ಟ. ಏನು ಕರ್ಮ ರುಕ್ಕವ್ರೆ ನಂದು. ನನ್ನ ಸ್ವಂತ ತಮ್ಮ ನನ್ನ ಮದುವೆಯಲ್ಲಿ ಸಂತೋಷವಾಗಿ ಖುಷಿಯಾಗಿ ಸಂಭ್ರಮ ಪಡೋದು ನೋಡತ್ತಪ್ಪ. ಖಂಡಿತ ತಪ್ಪಲ್ಲ ಸರ್. ನಿಮ್ಮ ಮನಸ್ಸಲ್ಲಿ ಏನಾಗ್ತಿದೆ ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ಒಂದಂತೂ ನಿಜ, ಮದುವೆಗೆ ಬಂದಿರೋ ನಮ್ಮ ಮನೆಯವರು ನಿಮ್ಮ ಮನೆಯವರು ಎಲ್ಲ ಖುಷಿಯಾಗಿ ಮದುವೆಯಲ್ಲಿ ಭಾಗಿಯಾಗಬೇಕು. ಅದಕ್ಕೆ ನಾನು ಏನು ಮಾಡೋಕ್ಕೂ ರೆಡಿ ಇದ್ದೀನಿ. ನೀವು ಆರಾಮಾಗಿರಿ ಸರ್. ಹೆಂಗೆಂಗೋ ಕಲಿಸ್ತಾ ಇದೆಯಲ್ಲ. ರೈ, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ, ನನ್ನ ಕೆಲಸ ನಾನು ನೋಡ್ಕೋತೀನಿ. ಅದು ನಮಗೆ ಒಳ್ಳೇದು. ಭರಣಿ ತಟ್ಟಿದ ಕೈಗಳಿದು ಗಟ್ಟಿ. ನಿಮ್ಮ ಥರ ಲೊಟ್ಟೆ ಪುಸ್ಕಿ ಅಲ್ಲ. ರೈ, ಇದು ತೋಳಲ್ಲ, ತೋಲೆ. ನಿಮ್ಗೆ ಯಾಕ್ರಿ ಇವೆಲ್ಲ? ಸುಮ್ಮನೆ ನಿಮ್ಮ ಕೆಲಸ ಮಾಡ್ರಿ. ಬಿಲ್ಡಪ್ಪು, ಬರೀ ಬಿಲ್ಡಪ್ಪು. ಜನ ಬೈದ ತಕ್ಷಣ ಕುಬ್ಬಚ್ಚಿ ಥರ ಹೋಗಿ ಹೊರ ಕೂತ್ಕೊಂಡ್ಬಿಡೋದು. ನನ್ನ ಮುಂದೆ ಮಾತ್ರ ಈ ಬಿಲ್ಡಪ್. ರೈ, ರೆಸ್ಪೆಕ್ಟ್ ಪದದ ಅರ್ಥ ಗೊತ್ತೇನ್ರಿ ನಿಮಗೆ? ಸ್ಪೆಲ್ಲಿಂಗ್ ಗೊತ್ತಾ? ಅದನ್ನು ಕೊಟ್ಟೆ ನಾವು ಆಚೆ ಹೋಗಿ. ಅದನ್ನ ಮೀರಿ ಇಲ್ಲಿಗೆ ಬಂದು ಅರ್ಶನ ಕಲಿಸ್ತಾ ಅಲ್ವಾ? ಇದು ಹೀರೋಯಿಸಮ್ ಅಂದ್ರೆ. ಈ ಹೀರೋಯಿನ್ ಇದ್ದಿದ್ಕೇನೆ ನೀವು ಇಲ್ಲಿ ಬಂದ್ಬಿಟ್ಟು ಅರ್ಶನ ಕಲಿಸ್ತಾ ಇರೋದು. ಇಲ್ಲಾಂದ್ರೆ ಅಲ್ಲೇ ಬೀದಿಲಿ ನಿಂತ್ಕೊಂಡಿರ್ಬೇಕಿತ್ತು ಅಷ್ಟೇ. ರೇ, ನಮ್ಮ ಹೀರೋಯಿನ್ ಇಲ್ವೇನ್ರಿ ಯಶು ಡಾರ್ಲಿಂಗ್? ಅವ್ರು ಹೇಗೋ ಕರ್ಕೊಂಡು ಬಂದಿರೋರು. ಏನೋ ಆ ನಂಬಿಕೆ ಮೇಲೆ ಹೊರಗೆ ನಿಂತಿದ್ದೆಪ್ಪ. ಅಲ್ಲಿಗೆ ಬಂದ್ಬಿಟ್ಟು ಚಾಲೆಂಜು ರಿವೆಂಜು ಅಂತ ಏನೋ ಮಾತಾಡಿದ್ರಿ, ಅದಕ್ಕೆ ಬಂದೆ. ಸ್ಕೋಪ್ ತಗೋತಾ ಇದ್ದೀರಾ? ನಾವೇನ್ ಸ್ಕೋಪ್ ತಗೊಳ್ಳೋರಲ್ಲ.